ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ಓರೀಸ್ಗೆ ಸ್ವಾಗತ. ನಾವು ಇವತ್ತು ಮಾರಿಷಸ್ಗೆ ಹೋಗ್ತಾ ಇದ್ದೀವಿ. ಈಗ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಮುಂಬೈ ಬಂದು ಮುಂಬೈಯಿಂದ ಟ್ರಾನ್ಸಿಟ್ ಮಾರಿಷಸ್ಗೆ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಿಟ್ ಅಂತ ಇರುತ್ತೆ, ಅಲ್ಲಿ ಬಂದು ಟಿಕೆಟ್ ಎಲ್ಲ ತಗೊಂಡು ಹೋಗ್ತೀವಿ. ಗೇಟ್ಸು ಇಲ್ಲಿ ನಮ್ಮ ಬ್ಯಾಗೇಜಸ್ನ ಇಟ್ಟು ಅಲ್ಲಿಂದ ಹೋಗ್ತೀವಿ. ನಾವು ವಿಸ್ತಾರ ಬ್ಯಾಂಗ್ಳೂರಿಂದ ಮುಂಬೈಗೆ ಬಿಸ್ನೆಸ್ ಕ್ಲಾಸಲ್ಲಿ ಬಂದ್ವಿ. ಸೊ ಇಮಿಡಿಯೇಟಾಗಿ ಇಳ್ಕೊಂಡು, ಯಾಕಂದರೆ ಪ್ರಯಾರಿಟಿ ಬ್ಯಾಗ್ಸ್ ಬಂದುಬಿಡುತ್ತೆ ವಿತಿನ್ ಫಸ್ಟ್ ಫ್ಯೂ ಮಿನಿಟ್ಸ್. ಅದನ್ನು ತಗೊಂಡು ಇಲ್ಲಿ ಚೆಕ್ ಇನ್ ಮಾಡಿ ಆರಾಮಾಗಿ ಹೋಗ್ಬೇಕು. ಇನ್ನು 3 ಅವರ್ ಇದೆ ಫ್ಲೈಟ್. ನಾವೀಗ ಮುಂಬೈಯಿಂದ ಮಾರಿಷಸ್ ಫ್ಲೈಟ್ ಹತ್ತಿದ್ದೀವಿ. ಸುಮಾರು ಬೆಳಗಿನ ಜಾವ 5 ಗಂಟೆ. ಬ್ಯೂಟಿಫುಲ್ಲಾಗಿ ಸೀನಿಕ್ ಇತ್ತು, ಆಚೆ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸೂನ್ ನಾವು ಮಾರಿಷಸ್ ರೀಚ್ ಆಗ್ತೀವಿ. ಕೆಲವೇ ನಿಮಿಷದಲ್ಲಿ ನಾವು ಮಾರಿಷಸಲ್ಲಿ ಲ್ಯಾಂಡ್ ಆಗ್ತೀವಿ. ನೋಡ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಲ್ಯಾಂಡ್ಸ್ಕೇಪ್. ಮಾರಿಷಸ್ ಬಂದು ಆಫ್ರಿಕನ್ ದ್ವೀಪದಲ್ಲಿದೆ. ಆಮೇಲೆ ಇಂಡಿಯನ್ಸ್ಗೆ ಇದು ವೀಸಾ ಆನ್ ಅರೈವಲ್ ಆ್ಯಂಡ್ ವೀಸಾ ಫ್ರೀ ಕಂಟ್ರಿ. ಬಿಕಾಸ್ ಇಂಡಿಯಾ ಜೊತೆ ನಾವು ಮಾರಿಷಸ್ ತುಂಬಾ ಜಾಸ್ತಿ ರಿಲೇಷನ್ಸ್ ಹಾಗೂ ಹಿಸ್ಟ್ರಿನ ಶೇರ್ ಮಾಡುತ್ತೆ. ಸೊ ಒಂದೊಂದಾಗಿ ಇದ್ರ ಬಗ್ಗೆ ನಿಮಗೆ ಹೇಳ್ತೀವಿ. ಬಟ್ ನೀವು ಇಲ್ಲಿ ಹೋಗೋದಾದಲ್ಲಿ ನಿಮಗೆ ವೀಸಾ ಖಂಡಿತ ಫ್ರೀ ಆಗಿರುತ್ತೆ. ನಾವಿವಾಗ ಮಾರಿಷಸ್ಸಿನ ಏರ್ಪೋರ್ಟ್ SSR ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದು, ಇದು ಐಲ್ಯಾಂಡ್ ಸೈಜು. ನೀವು ನೋಡ್ಬೋದು ಇಲ್ಲಿ ಹಿಂದಿ ಏನೋ ಯೂಸ್ ಮಾಡ್ತಾರವರು. ಸೊ ನಾವು ಇವಾಗ ಮಾರಿಷಸ್ಸಿಗೆ ಬಂದಿದ್ದೀವಿ. ಮೇಡಮ್ಗೆ ಫುಲ್ಲು ಇವಾಗೇನೆ ಏರ್ಪೋರ್ಟಲ್ಲೇ ಎಲ್ಲ ನೋಡೋ ಥರ ಆಗ್ಬಿಟ್ಟಿದೆ. ಮೇಡಮ್ 10 ದಿನ ಇದ್ದೀವಿ, ಬನ್ನಿ. ನಾವು ಬಂದಿರೋ ಫ್ಲೈಟು ವಿಸ್ತಾರ. ಅಲ್ಲಿ ನೋಡಿ, ಮೌಂಟೇನ್ ರೇಂಜಸ್, ಗ್ರೀನ್, ಲಶ್ ಗ್ರೀನ್. ಇದು ಅವ್ರದ್ದು ನ್ಯಾಷನಲ್ ಕ್ಯಾರೇಜ್, ಏರ್ ಮಾರಿಷಸ್. ಇಮಿಗ್ರೇಷನ್ ಆಯಿತು, ಈಗ ಬ್ಯಾಗ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ಮಾರಿಷಸ್ ಏರ್ಪೋರ್ಟ್. ಇಮಿಗ್ರೇಷನ್ ತುಂಬಾ ಈಸಿ ಇತ್ತು. ಜಸ್ಟ್ ಬೇಸಿಕ್ ಕ್ವೆಶನ್ಸ್ ಕೇಳೋದು, ಎಷ್ಟು ದಿನ ಇರ್ತೀರಾ, ಏನೇನು ನೋಡ್ತೀರಾ, ಯಾವ ಹೋಟೆಲ್ ಸ್ಟೇ ಮಾಡ್ತೀರಾ ಅಷ್ಟೇ. ಆ್ಯಂಡ್ ಲೈನ್ ಅಂತೂ ಖಾಲಿನೇ ಇತ್ತು. ಸೊ ಇಟ್ ವಾಸ್ ವೆರಿ ಕ್ವಿಕ್, ನಾಟ್ ಇವನ್ 5 ಮಿನಿಟ್ಸ್. ಅದಾದಮೇಲೆ ಒಂದು ಜಸ್ಟ್ ಸ್ಮಾಲ್ ಹೆಲ್ತ್ ಚೆಕಪ್ ಅಂತ ಆನ್ಲೈನ್ ಫಾರ್ಮ್ ಸಿಗುತ್ತೆ, ಅದನ್ನು ಫಿಲ್ ಮಾಡಿ ಪ್ರಿಂಟ್ಔಟ್ ತೊಗೊಂಡ್ಬಂದರೆ ದಟ್ ಈಸ್ ಆಲ್ಸೋ ಹ್ಯಾಸಲ್ ಫ್ರೀ ಆ್ಯಂಡ್ ಈಸಿ. ಸೊ ಚಂದನ, ಫಸ್ಟ್ ಟೈಮ್ ಆಫ್ರಿಕನ್ ಕಾಂಟಿನೆಂಟು ಮಾರಿಷಲ್ ಬಂದಿದೆಯಾ? ಸೊ ಹೆಂಗೆ ಅನ್ನಿಸ್ತಾ ಇದೆ? ವಾಟ್ ಈಸ್ ಯುವರ್ ಫೀಲಿಂಗ್? ಅಫ್ಕೋರ್ಸ್ ಆಫ್ರಿಕನ್ ಕಾಂಟಿನೆಂಟ್ ಟಚ್ ಮಾಡೋದು ಒನ್ ಆಫ್ ಮೈ ಬಕೆಟ್ ಲಿಸ್ಟ್. ಸೊ ಫಸ್ಟ್ ಕಂಟ್ರಿ ಮಾರಿಷಸ್ ಆಗಿರೋದು ಇಟ್ಸ್ ವೆರಿ ಸ್ಪೆಷಲ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಇದು ಐಲ್ಯಾಂಡ್. ನನಗೆ ಸ್ವಲ್ಪ ಗ್ಲಿಮ್ಸ್ ಆಫ್ ವೆರಿ ಸ್ಮಾಲ್ ಲಿಟಲ್ ಗ್ಲಿಮ್ಸ್ ಆಫ್ ಆಫ್ರಿಕನ್ ವೈಬ್ಸ್ ಬರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ಎಕ್ಸ್ಪ್ಲೋರ್. ಬನ್ನಿ ನೋಡೋಣ. 10 ಡೇಸ್ ಮಾರಿಷಲ್ ಇರ್ತೀವಿ. ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ನಮ್ಮ ಜೊತೆ ನೀವು ಇರ್ತಾ ಇರಿ. ಏನು ಹೇಳೋಕ್ಕೆ ಇಷ್ಟಪಡ್ತೀಯ ವ್ಯೂವರ್ಸ್ಗೆ? ಏನೆಲ್ಲ ನೋಡ್ಬೋದು ಅವರು? ಇಲ್ಲಿ ಮೌಂಟೇನ್ಸ್ ಇದೆ, ಬೀಚ್ ಇದೆ, ಮತ್ತು ತುಂಬ ನ್ಯಾಷನಲ್ ಪಾರ್ಕ್ಸ್ ಇದೆ. ಸೊ ಐಲ್ಯಾಂಡ್ ಅಂದ ತಕ್ಷಣ ಮಾಲ್ಡೀವ್ಸ್ ಥರ ಬರೀ ಬೀಚ್ ಅಂದ್ಕೋಬೇಡಿ. ಸೊ ಇಟ್ ಹ್ಯಾಸ್ ಎವ್ರಿಥಿಂಗ್ ಹಿಯರ್. ಫಸ್ಟ್ ಟೈಮ್ ಆಫ್ರಿಕನ್ ಕಾಂಟಿನೆಂಟ್, ಸೆಕೆಂಡ್ ಕಾಂಟಿನೆಂಟ್ ಮೇಡಮ್ದು. ಸೊ ನಾನು ಆಲ್ರೆಡಿ ಆಫ್ರಿಕಾ ನೋಡಿದ್ದಾನೆ, ನನಗೆ ಫಸ್ಟ್ ಟೈಮ್. ಆ್ಯಂಡ್ ಅದು ಮಾರಿಷಸ್ ಆಗಿರೋದು ತುಂಬಾ ಸ್ಪೆಷಲ್. ಮಾರಿಷಸಲ್ಲೆಲ್ಲ ಸಿಕ್ಬಿಡುತ್ತೆ ನಮಗೆ. ಓಷನ್, ಟ್ರೆಕ್ಕಿಂಗ್, ಮೌಂಟೇನ್ಸ್, ಬೀಚ್, ಏನು ಬೇಕೋ ಎಲ್ಲ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್. ತುಂಬ ನ್ಯಾಷನಲ್ ಪಾರ್ಕ್ಸು ಇಲ್ಲೇ ಇದೆ. ಸೊ ಏನೇನು ನೋಡ್ತೀವಿ, 10 ದಿನ ಇರ್ತೀವಿ ಇಲ್ಲಿ, 9 to 10 ಡೇಸ್. ನಮ್ಮ ಜೊತೆ ಇದೇ ರೀತಿ ನೀವು ಫಾಲೋ ಮಾಡ್ತಾಯಿರಿ ನಮ್ಮ ಚಾನೆಲ್ನ. ಆಮೇಲೆ ಈ ಸೀರೀಸ್ನ ತುಂಬಾ ಚೆನ್ನಾಗಿ ನಿಮಗೆ ಮಾರಿಷಸ್ನ ದರ್ಶನ ಮಾಡಿಸ್ತೀವಿ. ಆಮೇಲೆ ಕೆಲವು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕೂಡ ಹೇಳ್ತೀವಿ. ನಾನು ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ, ಒಂದು ಕ್ಯಾಬ್ ಹತ್ರ ಹೋಗ್ತಾ ಇದ್ದೀವಿ. ಒಂದು ಟ್ಯಾಕ್ಸಿ ಮಾಡ್ಕೊಂಡಿದ್ವಿ. ಅವರು ನಮ್ಮನ್ನು ಪಿಕ್ ಮಾಡಿ ಹೋಟೆಲಿಗೆ ಡ್ರಾಪ್ ಮಾಡಿ, ಆಮೇಲೆ ಹೋಟೆಲಿಂದ ಏರ್ಪೋರ್ಟಿಗೆ ವಾಪಸ್ ಡ್ರಾಪ್ ಮಾಡೋ ಥರ. ಒಬ್ಬರು ತಾತ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ. ಇದು ನಮ್ಮ ಗಾಡಿ, ಹೋಟೆಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಯ್, ಅವ್ರು ನಮಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇಲ್ಲಿ ನೀವು ಬರೀ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್
ಜಗತ್ತಿನ ಅತಿ ಹೆಚ್ಚು ಶುಗರ್ ಕೇನ್, 2ನೇ ಅತಿ ಹೆಚ್ಚು ಶುಗರ್ ಕೇನ್ ಬೆಳೆಯುವಂಥ ಕಂಟ್ರಿ ಇದು ಮಾರಿಷಸ್. ನಮಗೆ ಹೋಟೆಲಿಗೆ ಕರ್ಕೊಂಡು ಹೋಗೋಕೆ ಅಲಿ ಅವ್ರು ಬಂದಿದ್ದಾರೆ. ನಮಸ್ತೆ ಅಲಿಜಿ, कैसे हो? बिल्कुल ठीक है. ಸೊ ಇಲ್ಲಿ ಹಿಂದಿ ಮಾತಾಡ್ತಾರೆ. ಸೊ ಅಲಿ ಅವ್ರು ನಮ್ಮ ಜೊತೆ ಹಿಂದಿನೇ ಮಾತಾಡ್ತಾ इधर. सो मैं ये बता रहा था कि आप हमारे साथ हिंदी में ही बात कर रहे हैं. तो इधर कौन कौन से लैंग्वेज बात करते हैं लोग? जैसे मैंने कहा था, फ्रेंच में, अंग्रेजी में. लेकिन मेरी जो है मातृ जुबान हमारी हाँ क्रियोल है. हाँ क्रियोल है. ये लोकल लैंग्वेज है क्रियोल. ओके. हम लोग हिंदी भी बोलते हैं, उर्दू भी बोलते हैं और भोजपुरी भी भोजपुरी भी बोल सकते हैं. ಸೊ ಇಲ್ಲಿ ಎಷ್ಟು ಲ್ಯಾಂಗ್ವೇಜ್ ಮಾತಾಡ್ತಾರೆ ಅಂತ ಅಲಿ ಅವ್ರು ಹೇಳಿದ್ರಲ್ಲ. ಸೊ ಬನ್ನಿ ಇದೇ ರೀತಿ ಕಂಟ್ರಿನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅಲಿ ಅವ್ರು ಹೇಳ್ತಿದ್ರು ಈ ಏರಿಯಾನಲ್ಲಿ ತುಂಬಾ ಸೌತ್ ಇಂಡಿಯನ್ಸ್ ಇರ್ತಾರೆ. ಇಲ್ಲಿ ನೋಡಿ ಸೌತ್ ಇಂಡಿಯನ್ ಟೆಂಪಲ್ ಇದೆ. ಸೊ ತಮಿಳ್ ಅಂಡ್ ತೆಲುಗು ಸ್ಪೀಕಿಂಗ್ ಮಾರಿಷಿಯನ್ ಜನಗಳಲ್ಲಿ ಇರ್ತಾರಂತೆ. ಸೊ ನಾವು ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋಗೋಣ ಯಾವ್ಯಾವ ಲ್ಯಾಂಗ್ವೇಜ್ ಮಾತಾಡ್ತಾರೆ, ಇಲ್ಲಿ ಯಾವ ರೀತಿ ಜನ ಇರ್ತಾರೆ. ಸಿಕ್ಕಾಪಟ್ಟೆ ಗ್ರೀನ್ ಇದೆ, ಬೆಟ್ಟ ಗುಡ್ಡ, ಇಂತಹ ಸೀನಿಕ್ ಆಗಿರುವಂತಹ ಬ್ಯೂಟಿಫುಲ್ ಮಾರಿಷಸ್ ದ್ವೀಪ. ಇಲ್ಲಿ ನೀವಂತೂ ಎಕ್ಸ್ಪ್ಲೋರ್ ಮಾಡಲೇಬೇಕಾಗಿರುವಂತಹ ಜಾಗ. 500 मिलियन रुपए की है. स्वास्थ्य मंत्रालय आम जनता को अच्छी किस्म की सेवा प्रदान कर रहा है ताकि जल्द से जल्द और बेहतर तरीके से मरीजों की देखभाल की जा सके. स्ट्रोक से पीड़ित मरीजों पर ज्यादा ध्यान दिया जा रहा है. इसके लिए विक्टोरिया अस्पताल में एक स्ट्रोक यूनिट कायम की गई है. स्वास्थ्य मंत्रालय ಮಾರಿಷಸ್ FM ಅಲ್ಲಿ ಹಿಂದಿ ಬರ್ತಾ ಇದೆ ಅಂತ ನೋಡಿದ್ರಲ್ವಾ. ಇಲ್ಲಿ ಸುಮಾರು 70% ಎಲ್ಲರೂ ಇಂಡಿಯನ್ ಆರಿಜಿನ್ ಜನನೇ ಇರೋದು. ಇಂಡಿಯನ್ ಆರಿಜಿನ್ ಹೇಗೆ, ಅಲ್ಲಿಂದ ಜನ ಮಾರಿಷಸ್ವರೆಗೂ ಏನಕ್ಕೆ ಬಂದರು, ಇದೆಲ್ಲ ಹಿಸ್ಟ್ರಿ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ನಮ್ಮ ಈ ಮಾರಿಷಸ್ ಸಿರೀಸ್ನ ನೀವು ಮಿಸ್ ಮಾಡದೆ ನೋಡಲೇಬೇಕು. ನಾವೀಗ ಹೋಟೆಲ್ಗೆ ಹೋಗಿ ಚೆಕ್ ಇನ್ ಆಗ್ತೀವಿ. ಅಲ್ಲಿಂದ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡಿ. ಕೀಪ್ ವಾಚಿಂಗ್ ಟ್ರಾವೆಲೋರೀಸ್.